ವಾಟ್ ಇಸ್ ದ ಫ್ಯಾಮ್ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಗೈಸ್. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಏನಂದರೆ, ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ SC ST ಅವರಿಗೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಸೊ ಕೊನೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇವಾಗ ಯಾವುದೇ ರೀತಿ ಸರ್ವರ್ ಇಶ್ಯೂ ಇಲ್ಲ. ಸೊ ಅದಕ್ಕೋಸ್ಕರ ಯಾವ ರೀತಿ ಅಪ್ಲೈ ಮಾಡೋದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಈ ರೀತಿಯಾಗಿ ಸರ್ಚ್ ಮಾಡಿ, ನೆಕ್ಸ್ಟ್ ಇಲ್ಲಿ KYC ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ಪ್ರತಿಯೊಂದು ಆಧಾರ್ ಡೀಟೇಲ್ಸ್ನ ಎಂಟರ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿ OTP ಅಂತ ಸಬ್ಮಿಟ್ ಮಾಡಿದ್ರೆ OTP ಬರುತ್ತೆ. ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ OTP ಕೂಡ ರಿಸೀವ್ ಆಗಿರೋದ್ರಿಂದ ಆ ನಂಬರ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಗ OTP ಬಂದಿದೆ. OTP ಹಾಕಿ ನೆಕ್ಸ್ಟ್ ಡೀಟೇಲ್ಸ್ ಏನು ಬರುತ್ತೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಕ್ಲಿಕ್ ಡೀಟೇಲ್ಸ್ ಮಾಡ್ತಾಯಿದ್ದೀನಿ. OTP ಹಾಕಿದ ತಕ್ಷಣ ಇವಾಗ ಎಂಟರ್ ಆಗುತ್ತೆ. ಸೊ ಅದರಲ್ಲಿ ಇನ್ನೊಂದು ಏನಂದರೆ, ಇವಾಗ OTP ಹಾಕಿದ ನಾನು ಫುಲ್ಲು ಡೀಟೇಲ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಏನಂದರೆ, ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು, ಮತ್ತು ಅಪ್ಲಿಕೇಶನ್ ಹಾಕಿ ಎಲ್ಲೋಗಿ ಭೇಟಿ ಮಾಡಬೇಕು, ಮತ್ತು ಅಪ್ಲಿಕೇಶನ್ ಸುಮ್ಮನೆ ಹಾಕಿದರೆ ಅಮೌಂಟ್ ಬರುತ್ತಾ, ಇದ್ರ ಬಗ್ಗೆ ಎಲ್ಲ ಫುಲ್ ಮಾಹಿತಿ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಚಾನಲನ್ನು ಆದಷ್ಟು ಜನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದ ನಮ್ಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ. ಸೊ ಇನ್ನು ಅಪ್ಲಿಕೇಶನ್ಸ್ ಯಾವ್ಯಾವ ಬಿಟ್ಟರು ನಾವು ನಿಮಗೆ ಈಸಿಯಾಗಿ ಕನ್ವೆ ಮಾಡ್ಬೋದಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ಅಪ್ಲಿಕೇಶನ್ ಲಾಗಿನ್ ಆಯಿತು ನೋಡಿ. ನಿಮಗೆ ಈ ರೀತಿಯಾಗಿ ಒಂದು ಫೋಟೋ ಕಾಣಿಸುತ್ತೆ, ಮತ್ತು ಕೆಳಗಡೆ ಬಂದ್ಬಿಟ್ಟು ನಿಮ್ಮ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಮತ್ತು ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದು, ಮತ್ತು ನಿಮ್ಮ SLC ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೇಳುತ್ತೆ ಗೈಸ್. ಈಗ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾನು ಹಾಕ್ತಾಯಿದ್ದೀನಿ. ತಂದೆ ಹೆಸರು ಮತ್ತು ತಾಯಿ ಹೆಸರು, ನಿಮ್ಮ ಮೊಬೈಲ್ ನಂಬರು, ಮತ್ತು ಯಾವ ಡಿಸ್ಟಿಕ್ಕು, ನೀವು ಬೆಂಗಳೂರು ಅರ್ಬನ್ನ ಇಲ್ಲ ಬೆಂಗಳೂರು ನೆಕ್ಸ್ಟ್ ಬೇರೆ ಡಿಸ್ಟಿಕ್ ಬರುತ್ತಾ ಇಲ್ಲ ರಾಮನಗರ ಬರುತ್ತಾ, ಇದನ್ನು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ತಾಲೂಕಲ್ಲಿ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಕೂಡ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೆಂಗಳೂರು ನಾರ್ತ್, ಈಸ್ಟ್, ವೆಸ್ಟ್ ಇದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಅದೇ ತೊಗೊಂಡಿರುತ್ತೆ. ಸೊ ಅದರಿಂದ ಏನು ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಈಗ ಪ್ರತಿಯೊಂದು ಡೀಟೇಲ್ಸ್ನ ಫಿಲ್ ಮಾಡ್ತಾಯಿದ್ದೀನಿ ನೋಡಿ. ಆ ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇಲ್ಲಾಂದರೆ ಒಂದು ಕೂಡ ನೀವು ಲೈಕ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ರೀತಿ ಮಾಡಿದ್ರೂ ಕೂಡ ಅಮೌಂಟ್ ಬರೋದಿಲ್ಲ. ಅಮೌಂಟ್ ಬರೋದಕ್ಕೆ ಏನಾಗುತ್ತೆ, ಇವೇ ಪ್ರಾಬ್ಲಮ್ಗಳಾಗುತ್ತೆ. ಸೊ ಅದರಿಂದ ಸ್ಯಾಂಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಗೈಸ್. ಓಕೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟಿದ್ದೀವಿ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ಏನಿರುತ್ತೆ ಅದು ಎಲಿಜಿಬಿಲಿಟಿ ಹೊಂದಿರಬೇಕಾಗಿರುತ್ತೆ. ಆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಅದನ್ನ ಹಾಕಿದ ತಕ್ಷಣ ಅಲ್ಲಿ ವ್ಯಾಲಿಡೇಟ್ ಅಂತ ತೋರಿಸುತ್ತೆ. ಕೆಳಗಡೆ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ, ಅಲ್ಲಿ ನೀವು RD ನಂಬರ್ ಹಾಕಬೇಕು. ಪಕ್ಕದಲ್ಲಿ ಬಂದ್ಬಿಟ್ಟು ವ್ಯಾಲಿಡೇಟ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಗ್ರೀನ್ ಇಶ್ಯೂ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ಇವಾಗ ಏನಂದರೆ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೆ ನೀವು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂದರೆ, ನಿಯರೆಸ್ಟ್ ಬಂದ್ಬಿಟ್ಟು ನಿಮಗೆ ನ್ಯೂ ಟೌನ್ ಯಲಹಂಕ ಅಲ್ಲಿ ರೀಚ್ ಆದರೆ ನೀವು ಅಲ್ಲಿಂದ ಬಂದ್ಬಿಟ್ಟು KR ಮಾರ್ಕೆಟ್ ರೀಚ್ ಆಗಬೇಕಾಗಿರುತ್ತೆ. KR ಮಾರ್ಕೆಟ್ ರೀಚ್ ಆದಮೇಲೆ ಅಲ್ಲಿ ಒಂದು ಸಂಪಂಗಿ ರಾಮನಗರ ಅಂತ ರೋಡ್ ಇದೆ. ಸೊ ಸಂಪಂಗಿ ರಾಮನಗರ ರೋಡಲ್ಲಿ ನಿಮಗೆ ಒಂದು ಆಫೀಸ್ ಕಾಣಿಸುತ್ತೆ, NS ಆಫೀಸು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಕೊಡಬೇಕಾಗುತ್ತೆ. ಅದರ ನೇಮ್ ಬಂದ್ಬಿಟ್ಟು ಹೇಳ್ತೀನಿ ನೋಡಿ, ಡಿಸ್ಟ್ರಿಕ್ಟ್ ಸೋಷಲ್ ವೆಲ್ಫೇರ್ ಆಫೀಸ್. ಏನು ಹೇಳಿ, ಡಿಸ್ಟ್ರಿಕ್ಟ್ ವೆಲ್ಫೇರ್ ಸೋಷಲ್ ಆಫೀಸ್ ಇದಾಗಿರುತ್ತೆ ಆಫೀಸ್ ಅಡ್ರೆಸ್ಸು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಈ ಡಾಕ್ಯುಮೆಂಟ್ಸ್ ಏನೇನು ಮಾಡಿದ್ದೀರಾ ಅದಕ್ಕೆಲ್ಲ ನೀವು SLC ಮತ್ತು ನೀವು PUC ಎಲ್ಲಿ ಪಾಸಾಗಿರ್ತೀರೋ ಆ ಕಾಲೇಜು ಮತ್ತು ಆ ಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಸೀಲು ಸಿಗ್ನೇಚರ್ ಹಾಕಿಸಿ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಆ ಆಫೀಸ್ಗೆ ಕೊಡಬೇಕಾಗಿರುತ್ತೆ. ಆ ಥರ ಕೊಟ್ಟರೆ ಏನಾಗುತ್ತೆ ಅಂದರೆ ಮೇಜರ್ ಇಶ್ಯೂ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಏನು ಆಫ್ಲೈನಲ್ಲಿ ಬಂದಿರುತ್ತೆ ಅದಕ್ಕೆ ಬಂದ್ಬಿಟ್ಟು ವ್ಯಾಲಿಡ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ಅದನ್ನು ವ್ಯಾಲಿಡೇಟ್ ಮಾಡಿ ಅದರಲ್ಲಿರೋ ಬಂದಿರೋಂಥ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳಿಗೆ ಫಸ್ಟು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅದಾದಮೇಲೆ ಅವರು ಆಫ್ಲೈನ್ ಪ್ರೋಸೆಸ್ ಅನ್ನೋದಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಅಮೌಂಟ್ ಏನೋ ಬೇಗ ಬರಬೇಕು ಅಂದರೆ ಸೊ ಈ ರೀತಿಯಾಗಿ ನೀವು ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ SLC ಅಕಾಡೆಮಿಕ್ ಡೀಟೇಲ್ಸ್ ಆಗ್ತಿದೆ ನೋಡಿ. ಅಲ್ಲೆಲ್ಲ ಗ್ರೀನ್ ವ್ಯಾಲಿಡೇಟ್ ಆಗಿದೆ. RD ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕರೆಕ್ಟಾಗಿದೆ. ಸೊ ಅದೆಲ್ಲ ವ್ಯಾಲಿಡೇಟ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ SLC ಯಾವಾಗ ಪಾಸ್ಔಟ್ ಆಗಿದ್ದು, ಮತ್ತು ನಿಮ್ಮ SLC ರಿಜಿಸ್ಟರ್ ನಂಬರು, ಮತ್ತು ನಿಮ್ಮ ನೆಕ್ಸ್ಟ್ ನಿಮ್ಮ ಕಾಲೇಜ್ ಡೀಟೇಲ್ಸು ಇದೆಲ್ಲ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಎಲ್ಲನೂ ಕೂಡ ಫಿಲ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಇನ್ನೊಂದು ಅಪ್ಡೇಟ್ ಏನಂದರೆ, SC ಅವ್ರಿಗೆ SSLC ಪ್ರೈಸ್ ಮನಿ ಬಿಟ್ಟಿದ್ದಾರೆ. ST ಅವ್ರಿಗೆ ಇನ್ನು SSLC ಪ್ರೈಸ್ ಮನಿ ಬಿಟ್ಟಿಲ್ಲ. ST ಅವ್ರಿಗೆ ಬರೀ ಬಿಟ್ಟಿರೋದು PUC ಮಾತ್ರ, PUC ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಗೆ. ಸೊ ಆದಷ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೂ ಕೂಡ ಬಿಡ್ತಾರೆ ಅಪ್ಲಿಕೇಶನ್ಗೆ. ಸೊ ನಿಮ್ಮ ಹತ್ರ ಯಾವುದೇ ರೀತಿ ಡಾಕ್ಯುಮೆಂಟ್ ಇರಲಿ ಅದೆಲ್ಲನೂ ಕೂಡ ನೀವು PDF ಅಲ್ಲಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೋಡಿ. ಕನ್ವರ್ಟ್ ಮಾಡೋದಕ್ಕೆ ವೆಬ್ಸೈಟ್ ಕೂಡ ತೋರಿಸಿದ್ದೀನಿ. ಕನ್ವರ್ಟ್ JPG ಟು PDF ಅಂತ ಏನಿದೆ ಅದರಲ್ಲಿ ನೀವು ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಕನ್ವರ್ಟ್ ಮಾಡಿ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅಲ್ಲಿ ಸೇವ್ ಆಗುತ್ತೆ. ಓಕೆ, ಈಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿದ್ಮೇಲೆ ಏನಿಲ್ಲ, ಜಸ್ಟ್ ನೀವು ಅದಕ್ಕೆ ಎಲ್ಲ ಬ್ರೀಫ್ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಗೈಸ್.
ಓಕೆ, ಈಗ ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ ಗೈಸ್, ಇವಾಗ ಇದು ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆಗಿರೋ ಅಪ್ಲಿಕೇಶನ್ ಈ ರೀತಿಯಾಗಿ ತೋರಿಸುತ್ತೆ. ಸೊ ಇದರಲ್ಲಿ ನಾನು ಡೀಟೇಲಾಗಿ ನಿಮಗೆಲ್ಲ ತಿಳಿಸ್ಕೊಡಿದ್ದೀನಿ ಗೈಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾಗಿದ್ದು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಸೈನಿಂಗ್ ಆಫ್.